ರಾಮನಗರದ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾಗ ದೇವಾಲಯವನ್ನು ವಿಶೇಷ ಪುಷ್ಪಗಳಿಂದ ಅಲಂಕರಿಸಿ ಹೋಮ ಹವನ ವಿಶೇಷ ಪೂಜೆಯನ್ನು ಸಮಾಜ ಸೇವಕ ಭೋಜರಾಜು ಕುಟುಂಬದವರಿಂದ ಆಯೋಜಿಸಲಾಗಿತ್ತು. ಶ್ರೀ ಅರ್ಕೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಚಾಲನೆ ನೀಡಿ ಭೋಜರಾಜು ಮಾತನಾಡಿದರು. ಸ್ವಾಮಿ ದೇವಾಲಯ ನಾವು ಕಳೆದ 6 ವರ್ಷದಿಂದನೂ ಕೂಡ ನಾವು ಇದನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ತಾಯಿ ಆಸೆ ಅಂತೆ. ನಮ್ಮ ತಾಯಿ ಹೇಳಿದ ಮಾತು ಒಂದೆಲ್ಲ ಒಂದು ಕಡೆ ನನ್ನ ಕಿವಿ ಮಾತಾಗಿತ್ತು. ಆ ಮಾತು ನಮಗೆ ಎಲ್ಲ ಒಂದು ಕಡೆ ಒಂದು ಎಚ್ಚರಿಕೆ ನೀಡಿತ್ತು. ನಮ್ಮ ತಾಯಿ ಸತ್ತ ನಂತರ ಈ ಅರ್ಕೆ ಏನಿದೆ, ನಮ್ಮ ತಾಯಿದು ಅರ್ಕೆ ಆಸೆ ಏನಿದೆ ತೀರಿಸ್ಬೇಕಂತ ಭಾಳ ಆಸೆ ಇತ್ತು. ಆದ್ದರಿಂದ ಕಳೆದ 6 ವರ್ಷದಿಂದನೂ ಕೂಡ ನಾವು ಈ ಜೀರ್ಣೋದ್ಧಾರ ಮಾಡ್ಕೊಬೋತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದ್ರೆ ಹೋಮ ಪೂಜೆ ಇತ್ಯಾದಿಗಳು, ಒಂದು 10,000 ಜನಕ್ಕೆ ಅನ್ನ ಸಂತರ್ಪಣೆ, ದೀಪಾಲಂಕಾರಗಳಾಗಲಿ, ಆನೆ ಅಂಬಾರಿಗಳಾಗಲಿ. ಕಳೆದ ಬಾರಿ ಆನೆ ಅಂಬಾರಿ ಇತ್ತು, ತಮಗೆಲ್ಲ ಗೊತ್ತಿರೋ ವಿಚಾರನೇ. ಈ ಬಾರಿ ಅಂಬಾರಿ ಹಾಕಿಲ್ಲ ಅಂತ ತಮಗೆಲ್ಲ ಆಲ್ರೆಡಿ ಮಾಹಿತಿ ನೀಡಿದ್ದೀನಿ ಪತ್ರಿಕಾ ಮಾಧ್ಯಮದವ್ರಿಗೆ. ಈ ವರ್ಷ ಅಂಬಾರಿ ಬದಲು ಇದು ಬೆಳ್ಳಿ ರಥದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಅರ್ಕೇಶ್ವರ ಸ್ವಾಮಿ ಮೆರವಣಿಗೆ ಇದೆ. ಆದ್ದರಿಂದ ಕಳೆದ 10 ವರ್ಷದಿಂದ ಅನ್ನ ಸಂತರ್ಪಣೆ ಮಾಡ್ಕೊಬೋತಾ ಇದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆಲ್ಲ ಆಶೀರ್ವಾದಿಸ್ತವ್ರೆ. ಇವತ್ತು ಅರ್ಕೇಶ್ವರ ಸ್ವಾಮಿ ಸತ್ಯ ಏನಿದೆ ಅಂತೇಳಿ ಜನಗಳ ಮುಖಾಂತರ ಗೊತ್ತಾಯ್ತಾ ಇದೆ. ಇವತ್ತು ನಾವು ಈ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಒಂದು ದೇವರು ಮೂಲ ದೇವ್ರ ತಾಯಿ ಅಂದರೆ ಶ್ರೀ ಕಬ್ಬಾಳಮ್ಮ. ಅದು ಬಿಟ್ಟರೆ ನನಗೆ ಅರ್ಕೇಶ್ವರ ಸ್ವಾಮಿ ನನಗೆ ಎಲ್ಲ ರೀತಿಯೂ ಆಶೀರ್ವಾದ ಮಾಡೋನೆ, ಜನಗಳಿಗೂ ಆಶೀರ್ವಾದ ಮಾಡ್ತವನೆ. ದಯವಿಟ್ಟು ಪತ್ರಿಕಾ ಮಾಧ್ಯಮದವ್ರಿಗೆ ಏನು ಕೇಳ್ಕೊತೀನಿ ಅಂದರೆ, ಬರೋ ವರ್ಷಕ್ಕಾರ ಒಂದು ದೇವಸ್ಥಾನ ಅಂತೂ ಇಲ್ಲಿ ಗರ್ಭಗುಡಿ ಆಗಲಿ ಅಂತೇಳಿ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಟ್ರಸ್ಟ್ ಅವ್ರಿಗೆ ಮತ್ತು ಜಿಲ್ಲಾಧಿಕಾರಿ ಅವ್ರಿಗೆ ಮತ್ತು ತಹಸೀಲ್ದಾರ್ಗೆ ಮನವಿ ಮಾಡಿಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಅನ್ನದಾನ ಏನು ನಡೀತಾ ಇದೆ. ಸುಮಾರು 8,000 ರಿಂದ 10,000 ಜನ ಊಟ ಮಾಡ್ತಾರೆ. ಆಮೇಲೆ ನಿನ್ನೆ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಎಲ್ಲ ಸುಮಾರು ಲಕ್ಷಗಳ ಖರ್ಚಾಗುತ್ತೆ. ಒಬ್ಬರ ಹತ್ರನೂ ₹1 ಇಸ್ಕೊಳ್ಳದೆ ಎಲ್ಲ ತಮ್ಮ ಸ್ವಂತ ಖರ್ಚಿನಿಂದ ಭೋಜರಾಜವರು ಇದನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ. ಇಷ್ಟು ಜನ ಊಟ ಮಾಡ್ತಾರೆ ನೋಡಿದ್ರೆ ನಮಗೆ ನೋಡೋದಕ್ಕೆ ಒಂದು ಆನಂದ. ಇದೇ ರೀತಿ ಪ್ರತಿ ವರ್ಷ ನಡೀಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಭೋಜರಾಜವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮ ಕೇಳ್ಕೊತೀನಿ.